ನೋಡಿ, ಹಾಗಾದ್ರೆ ರಾಜ್ಯ ಸರ್ಕಾರ ಕರಗಕ್ಕೆ ಕಾಸನ್ನ ಕೊಟ್ಟಿಲ್ವಾ? ಏನಾಗಿದೆ ಹಾಗಾದ್ರೆ? ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಪ್ರತಿಕ್ರಿಯೆ ಅಂತೂ ಕೊಟ್ಟಿದ್ದಾರೆ. ಬೆಂಗಳೂರು ಕರಗಕ್ಕೂ ಕಾಸು ಕೊಟ್ಟಿಲ್ವಾ ಸರ್ಕಾರ? ನಾವು ಕರಗಕ್ಕೆ ಬಜೆಟ್ ನಲ್ಲಿ ಹಣವನ್ನ ಇಟ್ಟಿದ್ದೇವೆ. ಏನ್ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್? ನಾವು ಬಜೆಟ್ ನಲ್ಲಿ ಕರಗಕ್ಕೆ ಹಣವನ್ನ ಇಟ್ಟಿದ್ದೇವೆ, ಆದ್ರೆ ಕಮಿಟಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಅನಿಸುತ್ತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಆ ಕಡೆನೆ ಹೇಳ್ಬಿಟ್ಟಿದ್ದಾರೆ. ಅತ್ಲಾಗೆ ಆ ಕಡೆನೆ ಎತ್ತಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರಗಕ್ಕೆ ಮೊದಲಿಂದ ಕೊಡ್ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳೋದನ್ನ ಗಮನಿಸಿದ್ರಿ. ಕರಗಕ್ಕಾಗಿ ನಾವು ಹಣವನ್ನ ಇಟ್ಟಿದ್ದೇವೆ, ಆದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ, ಅಲ್ಲೇ ಒಂದ್ 3 ಕಮಿಟಿ ಆಗ್ಬಿಟ್ಟಿದೆ. ಇನ್ನು ಮತ್ತೊಂದು ಕಡೆ ಅವ್ರು ನೋಡಿದ್ರೆ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವ್ಯತಿ, ಈ ಒಂದು ವಿಚಾರ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರತಿ ವರ್ಷ ಕೂಡ ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೆಯುತ್ತೆ. ಸುಮಾರು 8ರಿಂದ 10 ದಿನ ನಡೆಯುವಂತಹ ಈ ಒಂದು ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಸರ್ಕಾರದ ಕಡೆಯಿಂದ ಒಂದಷ್ಟು ಅನುದಾನ, ಸುಮಾರು 1.5 ಕೋಟಿ ಅನುದಾನವನ್ನ ಕರಗಕ್ಕಾಗಿ ತೆಗೆದಿಡಲಾಗುತ್ತೆ ಅಂತೇಳಿ ಒಂದಷ್ಟು ಮೂಲಗಳ ಮಾಹಿತಿ ಇದೆ. ಸೊ ಹೀಗಾಗಿ ಪ್ರತಿ ವರ್ಷ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದಷ್ಟು ಕಮ್ಯುನಿಕೇಶನ್ ಇಂದಾಗಿ ಆ ಒಂದು ಹಣದ ವ್ಯವಹಾರ ನಡೆಯುತ್ತೆ. ಆದ್ರೆ ಈ ಬಾರಿ ಸುಮಾರು 40 ಲಕ್ಷ ಹಣವನ್ನ ಬರಬೇಕಾಗಿದ್ದ ಅಂತ ಹಣವನ್ನ ಬೇರೆ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಇಲ್ಲಿವರೆಗೆ ಏನ್ ದುಡ್ಡು ಬರಬೇಕಿತ್ತಲ್ಲ, ಸರ್ಕಾರದಿಂದ ಅನುದಾನ ಬರಬೇಕಿತ್ತಲ್ಲ, ಈ ಒಂದು ದೇವಸ್ಥಾನಕ್ಕೆ ಅಂತಾನೆ ಸಪರೇಟ್ ಆಗಿ ಬಜೆಟ್ ನಲ್ಲಿ ತೆಗೆದಿಟ್ಟಿರುವಂತಹ ಹಣ ಬರಬೇಕಿತ್ತಲ್ಲ, ಆ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು, ಅದರಲ್ಲೂ ಕೂಡ ಕರಗ ಹೊರುವಂತಹ ಜ್ಞಾನೇಂದ್ರ ಅವರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಅವರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಮಾತನಾಡಿರಲಿಲ್ಲ. ಇವತ್ತು ಮಾಧ್ಯಮಗಳಿಗೆ ಬಂದು ನೇರವಾಗಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಸರ್ಕಾರದಲ್ಲಿ ಡಿಸಿಎಂ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಹೇಳ್ತಾರೆ. ನಾವು ಕರಗಕ್ಕಂತಲೇ ಬಜೆಟ್ ನಲ್ಲಿ ಹಣವನ್ನ ತೆಗೆದಿಟ್ಟಿದ್ದೇವೆ, ಅನುದಾನವನ್ನು ತೆಗೆದಿಟ್ಟಿದ್ದೇವೆ. ಸರ್ಕಾರದ ಕಡೆಯಿಂದ ಏನ್ ಕಮ್ಯುನಿಕೇಶನ್ ಆಗಬೇಕಾಗಿದೆ ಅದು ಆಗಿತ್ತು. ಆದ್ರೆ ಅಲ್ಲಿ ದೇವಸ್ಥಾನದ ಮಂಡಳಿ ಬಳಿ ಇರುವಂತಹ ಒಂದಷ್ಟು ಕಮಿಟಿ ಇದೆಯಲ್ಲ, ಕಮಿಟಿಯಲ್ಲಿ ನೀಟಾಗಿ ಅದನ್ನ ಮಾನಿಟರ್ ಮಾಡಲಾಗಿಲ್ಲ. ಅಲ್ಲಿ 2-3 ಕಮಿಟಿಗಳಾಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಕರಗದ ಜ್ಞಾನೇಂದ್ರ ಆಗಿರ್ಬೋದು ಮತ್ತೆ ಆಡಳಿತ ಮಂಡಳಿಯವರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮೇಯರ್ ರಮೇಶ್ ಅವರು ಇದನ್ನ ತಡೆದಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಬಿಬಿಎಂಪಿಯಿಂದಲೂ ಕೂಡ ಅಲ್ಲಿರುವಂತಹ ಒಂದಷ್ಟು ಅಧಿಕಾರಿಗಳು ಕೂಡ ಇದರಲ್ಲಿ ಈ ಒಂದು ಹಣವನ್ನ ತಡೆದಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ, ಮಾತುಗಳು ಆಡ್ತಿದ್ದಾರೆ. ಜೊತೆಗೆ ಡಿಸಿ ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ಮಾಡಿಲ್ಲ. ಜೊತೆಗೆ ಪ್ರತಿ ವರ್ಷ ಕರಗ ಆಗುವಂತ ಸಂದರ್ಭದಲ್ಲಿ ಡಿಸಿ ಇದ್ದಂತವರು ಜವಾಬ್ದಾರಿ ತಗೊಂಡು ಸ್ಥಳಕ್ಕೆ ಬಂದು ದೇವಸ್ಥಾನ ಪರಿಶೀಲನೆ ಮಾಡಿ ಮತ್ತೆ ಹಣದ ವ್ಯವಹಾರ ಏನಾಗಿತ್ತು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿತ್ತು. ಆದ್ರೆ ಈ ವರ್ಷ ಯಾವ ಮಾಡಿಲ್ಲ. ದೇವಸ್ಥಾನದ ಮಂಡಳಿಯಿಂದ ಅರ್ಚಕರೆಲ್ಲ ಸೇರಿ ಹಾಕಿ ಹಣವನ್ನ ಸುಮಾರು 40 ಲಕ್ಷದಿಂದ 60 ಲಕ್ಷ ಹಾಕಿ ಈಗ ಕರಗ ಮಾಡ್ತಿದ್ದೇವೆ. 8 ದಿನ ಆಯ್ತು, ಇನ್ನು ಉಳಿದಂತ ದಿನಕ್ಕೆ. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹಾಗಾದ್ರೆ ರಾಜ್ಯ ಸರ್ಕಾರ ಕರಗಕ್ಕೆ ಕಾಸನ್ನ ಕೊಟ್ಟಿಲ್ವಾ? ಏನಾಗಿದೆ ಹಾಗಾದ್ರೆ? ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಪ್ರತಿಕ್ರಿಯೆ ಅಂತೂ ಕೊಟ್ಟಿದ್ದಾರೆ. ಬೆಂಗಳೂರು ಕರಗಕ್ಕೂ ಕಾಸು ಕೊಟ್ಟಿಲ್ವಾ ಸರ್ಕಾರ? ನಾವು ಕರಗಕ್ಕೆ ಬಜೆಟ್ ನಲ್ಲಿ ಹಣವನ್ನ ಇಟ್ಟಿದ್ದೇವೆ. ಏನ್ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್? ನಾವು ಬಜೆಟ್ ನಲ್ಲಿ ಕರಗಕ್ಕೆ ಹಣವನ್ನ ಇಟ್ಟಿದ್ದೇವೆ, ಆದ್ರೆ ಕಮಿಟಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಅನಿಸುತ್ತೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಆ ಕಡೆನೆ ಹೇಳ್ಬಿಟ್ಟಿದ್ದಾರೆ. ಅತ್ಲಾಗೆ ಆ ಕಡೆನೆ ಎತ್ತಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡೋಣ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ,
ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರಗಕ್ಕೆ ಮೊದಲಿಂದ ಕೊಡ್ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳೋದನ್ನ ಗಮನಿಸಿದ್ರಿ, ಕರಗಕ್ಕಾಗಿ ನಾವು ಹಣವನ್ನ ಇಟ್ಟಿದ್ದೇವೆ, ಆದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ, ಅಲ್ಲೇ ಒಂದ್ ಮೂರ್ ಕಮಿಟಿ ಆಗ್ಬಿಟ್ಟಿದೆ. ಇನ್ನು ಮತ್ತೊಂದು ಕಡೆ ಅವ್ರು ನೋಡಿದ್ರೆ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸತ್ಯ, ಯಾವುದು ಮಿಥ್ಯ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತ ದಿವ್ಯತಿ, ಈ ಒಂದು ವಿಚಾರ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರತಿ ವರ್ಷ ಕೂಡ ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವ ನಡೆಯುತ್ತೆ. ಸುಮಾರು 8 ರಿಂದ 10 ದಿನ ನಡೆಯುವಂತಹ ಈ ಒಂದು ಮಹೋತ್ಸವದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಸರ್ಕಾರದ ಕಡೆಯಿಂದ ಒಂದಷ್ಟು ಅನುದಾನ, ಸುಮಾರು 1.5 ಕೋಟಿ ಅನುದಾನವನ್ನ ಕರಗಕ್ಕಾಗಿ ತೆಗೆದಿಡಲಾಗುತ್ತೆ ಅಂತೇಳಿ ಒಂದಷ್ಟು ಮೂಲಗಳ ಮಾಹಿತಿ ಇದೆ. ಸೊ ಹೀಗಾಗಿ ಪ್ರತಿ ವರ್ಷ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಜೊತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯ ಒಂದಷ್ಟು ಕಮ್ಯುನಿಕೇಶನ್ ಇಂದಾಗಿ ಆ ಒಂದು ಹಣದ ವ್ಯವಹಾರ ನಡೆಯುತ್ತೆ. ಆದ್ರೆ ಈ ಬಾರಿ ಸುಮಾರು 40 ಲಕ್ಷ ಹಣವನ್ನ ಬರಬೇಕಾಗಿದ್ದ ಅಂತ ಹಣವನ್ನ ಬೇರೆ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನುವಂತ ಒಂದಷ್ಟು ಮಾಹಿತಿ ಇದೆ. ಜೊತೆಗೆ ಇಲ್ಲಿವರೆಗೆ ಏನ್ ದುಡ್ಡು ಬರಬೇಕಿತ್ತಲ್ಲ, ಸರ್ಕಾರದಿಂದ ಅನುದಾನ ಬರಬೇಕಿತ್ತಲ್ಲ, ಈ ಒಂದು ದೇವಸ್ಥಾನಕ್ಕೆ ಅಂತಾನೆ ಸಪರೇಟ್ ಆಗಿ ಬಜೆಟ್ ನಲ್ಲಿ ತೆಗೆದಿಟ್ಟಿರುವಂತಹ ಹಣ ಬರಬೇಕಿತ್ತಲ್ಲ, ಆ ಹಣ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು, ಅದರಲ್ಲೂ ಕೂಡ ಕರಗ ಹೊರುವಂತಹ ಜ್ಞಾನೇಂದ್ರ ಅವರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಅವರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಮಾತನಾಡಿರಲಿಲ್ಲ. ಇವತ್ತು ಮಾಧ್ಯಮಗಳಿಗೆ ಬಂದು ನೇರವಾಗಿ ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಸರ್ಕಾರದಲ್ಲಿ ಡಿಸಿಎಂ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಹೇಳ್ತಾರೆ, ನಾವು ಕರಗಕ್ಕಂತಲೇ ಬಜೆಟ್ ನಲ್ಲಿ ಹಣವನ್ನ ತೆಗೆದಿಟ್ಟಿದ್ದೇವೆ, ಅನುದಾನವನ್ನು ತೆಗೆದಿಟ್ಟಿದ್ದೇವೆ, ಸರ್ಕಾರದ ಕಡೆಯಿಂದ ಏನ್ ಕಮ್ಯುನಿಕೇಶನ್ ಆಗಬೇಕಾಗಿದೆ ಅದು ಆಗಿತ್ತು. ಆದ್ರೆ ಅಲ್ಲಿ ದೇವಸ್ಥಾನದ ಮಂಡಳಿ ಬಳಿ ಇರುವಂತಹ ಒಂದಷ್ಟು ಕಮಿಟಿ ಇದೆಯಲ್ಲ, ಕಮಿಟಿಯಲ್ಲಿ ನೀಟಾಗಿ ಅದನ್ನ ಮಾನಿಟರ್ ಮಾಡಲಾಗಿಲ್ಲ. ಅಲ್ಲಿ 2-3 ಕಮಿಟಿಗಳಾಗಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಕರಗದ ಜ್ಞಾನೇಂದ್ರ ಆಗಿರ್ಬೋದು ಮತ್ತೆ ಆಡಳಿತ ಮಂಡಳಿಯವರು ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮೇಯರ್ ರಮೇಶ್ ಅವರು ಇದನ್ನ ತಡೆದಿದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಬಿಬಿಎಂಪಿಯಿಂದಲೂ ಕೂಡ ಅಲ್ಲಿರುವಂತಹ ಒಂದಷ್ಟು ಅಧಿಕಾರಿಗಳು ಕೂಡ ಇದರಲ್ಲಿ ಈ ಒಂದು ಹಣವನ್ನ ತಡೆದಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ, ಮಾತುಗಳು ಆಡ್ತಿದ್ದಾರೆ. ಜೊತೆಗೆ ಡಿಸಿ ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ಮಾಡಿಲ್ಲ. ಜೊತೆಗೆ ಪ್ರತಿ ವರ್ಷ ಕರಗ ಆಗುವಂತ ಸಂದರ್ಭದಲ್ಲಿ ಡಿಸಿ ಇದ್ದಂತವರು ಜವಾಬ್ದಾರಿ ತಗೊಂಡು ಸ್ಥಳಕ್ಕೆ ಬಂದು ದೇವಸ್ಥಾನ ಪರಿಶೀಲನೆ ಮಾಡಿ ಮತ್ತೆ ಹಣದ ವ್ಯವಹಾರ ಏನಾಗಿತ್ತು ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿತ್ತು. ಆದ್ರೆ ಈ ವರ್ಷ ಯಾವ ಮಾಡಿಲ್ಲ. ದೇವಸ್ಥಾನದ ಮಂಡಳಿಯಿಂದ ಅರ್ಚಕರೆಲ್ಲ ಸೇರಿ ಹಾಕಿ ಹಣವನ್ನ ಸುಮಾರು 40 ಲಕ್ಷದಿಂದ 60 ಲಕ್ಷ ಹಾಕಿ ಈಗ ಕರಗ ಮಾಡ್ತಿದ್ದೇವೆ. 8 ದಿನ ಆಯ್ತು, ಇನ್ನು ಉಳಿದಂತ ದಿನಕ್ಕೆ. ಓಕೆ, ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಹಾಗಾದ್ರೆ ರಾಜ್ಯ ಸರ್ಕಾರ ಕರಗಕ್ಕೆ ಕಾಸನ್ನ ಕೊಟ್ಟಿಲ್ವಾ? ಏನಾಗಿದೆ ಹಾಗಾದ್ರೆ? ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಪ್ರತಿಕ್ರಿಯೆ ಅಂತೂ ಕೊಟ್ಟಿದ್ದಾರೆ. ಬೆಂಗಳೂರು ಕರಗಕ್ಕೂ ಕಾಸು ಕೊಟ್ಟಿಲ್ವಾ ಸರ್ಕಾರ? ನಾವು ಕರಗಕ್ಕೆ ಬಜೆಟ್ ನಲ್ಲಿ ಹಣವನ್ನ ಇಟ್ಟಿದ್ದೇವೆ. ಏನ್ ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್? ನಾವು ಬಜೆಟ್ ನಲ್ಲಿ ಕರಗಕ್ಕೆ ಹಣವನ್ನ ಇಟ್ಟಿದ್ದೇವೆ, ಆದ್ರೆ ಕಮಿಟಿಯಲ್ಲಿ ಒಗ್ಗಟ್ಟಿಲ್ಲ ಅಂತ ಅನಿಸುತ್ತೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆ ಕಡೆನೆ ಹೇಳ್ಬಿಟ್ಟಿದ್ದಾರೆ, ಅತ್ಲಾಗೆ ಆ ಕಡೆನೆ ಎತ್ತಾಕ್ಬಿಟ್ಟಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ಮ